ಇವತ್ತು ಅವರೆಕಾಳಿನ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅವರೆಕಾಳು ಅಂದ್ರೇ ಹಾಗೆ, ಸೀಸನ್ ಬಂತಂದ್ರೆ ಸಾಕು ಅವರೆಕಾಳಿಂದ ಮಾಡುವಂತಹ ಪದಾರ್ಥಗಳು ಅತಿ ಹೆಚ್ಚು. ಈ ಅವರೆಕಾಳನ್ನ ಯಾವುದೇ ಪದಾರ್ಥಕ್ಕೆ ಹಾಕಿ ಆ ಪದಾರ್ಥ ಇನ್ನೂ ಹೆಚ್ಚು ರುಚಿಕರವಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅವರೆಕಾಳಿನ ರೊಟ್ಟಿಯನ್ನು ಹೇಗೆ ಮಾಡಿದೆ ಅಂತ ತಿಳ್ಕೊಳ್ತಾ, ಅದ್ರ ಜೊತೆಗೆ ಅವರೆಕಾಳನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಶಕ್ತಿಯನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ. ಅವರೆಕಾಳು ಹಾಕ್ತಾ ಇದ್ದೀವಿ ಅಂತಂದರೆ ಅದನ್ನು ಮುಂಚಿತವಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪಾತ್ರೆಗೆ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಯೋದಕ್ಕೆ ಬೇಕಾಗಿರೋಷ್ಟು ನೀರು, ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅವರೆಕಾಳಿನಿಂದ ವಿಟಮಿನ್ ಬಿ ಸಿಗುತ್ತದೆ. ಇದು ದೇಹಕ್ಕೆ ಬೇಕಾಗಿರುವಂತಹ ಹಾಗೂ ಅಂಗಾಂಶಗಳಿಗೆ ಬೇಕಾಗಿರುವಂತಹ ಶಕ್ತಿಗಳನ್ನು ನೀಡುತ್ತದೆ. ಅವರೆಕಾಳಿನಲ್ಲಿ ಮೆಗ್ನೀಷಿಯಂ ಅಂಶ ಕೂಡ ಇದೆ. ಇದರಿಂದ ನಿದ್ರಾಹೀನತೆಯನ್ನು ತಡೆಗಟ್ಟಬಹುದು. ಪ್ರತಿನಿತ್ಯ ರಾತ್ರಿ ಹೊತ್ತು ಸೇವಿಸಿ ಮಲಗೋದ್ರಿಂದ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅವರೆಕಾಳು ಬೆಂದಿದೆ. ಈಗ ಇದ್ರ ನೀರನ್ನು ಸಪರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳುವಂತಹ ಪಾತ್ರೆಗೆ 1 ಕಪ್ ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ ಮತ್ತು ಓಂಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೇಯಿಸಿರೋಂತಹ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋಂತಹ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಿದ್ದರೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಅವರೆಕಾಳ ರೊಟ್ಟಿಯನ್ನು ಮಾಡೋದು ತೋರಿಸೋದ್ರಿಂದ ಬೇರೆ ಯಾವುದೇ ತರಕಾರಿಯನ್ನು ಹಾಕ್ಕೊಂಡಿಲ್ಲ. ಇವೆಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹದವಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕು. ನೀವು ಅವರೆಕಾಳು ಬೆಂದಿರೋಂತಹ ನೀರನ್ನು ಉಪಯೋಗಿಸ್ಬೋದು, ಇಲ್ಲ ಬೇರೆ ನೀರನ್ನಾದರೂ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಅವರೆಕಾಳು ನೀರನ್ನು ಸೂಪ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಬೇರೆ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ರೊಟ್ಟಿಯನ್ನು ತಟ್ಟುವ ತವಾಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ತಯಾರಾದ ಹಿಟ್ಟನ್ನು ಹಾಕಿ ತಟ್ಟಿಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅವರೆಕಾಳೊಂದು ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಬಿಡಿಸಿ ರೆಡಿ ಮಾಡಿಟ್ಕೊಂಡಿದ್ರೆ ಈ ರೆಸಿಪಿಯನ್ನು ಮಾಡೋದು ತುಂಬ ಸುಲಭ. ಅವರೆಕಾಳಿನಲ್ಲಿ ನಾರಿನ ಅಂಶ ಕೂಡ ಹೇರಳವಾಗಿರುತ್ತೆ. ಇದರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಇಂಪ್ರೂವ್ ಆಗುತ್ತೆ. ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಹೇರಳವಾಗಿದೆ. ಹಾಗಾಗಿ ಇದು ಮೂಳೆಗಳನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ. ಹೀಗೆ ಪ್ರತಿಯೊಂದು ತರಕಾರಿಯಾಗಿರ್ಬೋದು ಹಾಗೂ ಕಾಳುಗಳಾಗಿರ್ಬೋದು ಅದರದೇ ಆದಂತಹ ವಿಶೇಷತೆ, ಪೋಷಕಾಂಶತೆಗಳನ್ನ ಒಳಗೊಂಡಿರುತ್ತೆ. ಹಾಗಾಗಿ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ತರಕಾರಿಗಳು, ಕಾಳುಗಳು ಲಭ್ಯವಿದೆಯೋ ಆ ಟೈಮ್ನಲ್ಲಿ ಅದನ್ನು ತಿಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.